ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೇಮ್ ವ್ಲಾಗ್ಸ್. ನಾನು ಇವತ್ತು ನಮ್ಮ ಸೆಕೆಂಡ್ ಬ್ಯಾಚ್ ದಾಳಿಂಬೆಲ್ಲಿ ಇದ್ದೀನಿ. ಸೊ ಇದು ಏಪ್ರಿಲಾಗಿ 23 ಡೇಸ್ ಆಗಿದೆ. ಅಂದರೆ ಫೆಬ್ರವರಿ 5 ಏಪ್ರಿಲ್ ಮಾಡಿದ್ದು. ಸೊ ಇವತ್ತಿಗೆ ಫೆಬ್ರವರಿ 28ಗೆ 23 ಡೇಸ್ ಆಗಿದೆ. ಸೊ ನೋಡ್ತಿರ್ಬೋದು, ಚೆನ್ನಾಗಿ ಓಪನ್ ಆಗಿದೆ. ವೀಡಿಯೋಸ್ ಮಾಡೋದು ತುಂಬ ಲೇಟ್ ಆಗ್ತಿದೆ, ಕೆಲಸಗಳು. ಸೊ ಇದು ಸೆಕೆಂಡ್ ಬ್ಯಾಚು ಚೆನ್ನಾಗಿ ಓಪನ್ ಆಗಿದೆ. ಸೊ ಡಿಫಾಲೇಷನ್ ಆಲ್ಮೋಸ್ಟು ಚೆನ್ನಾಗೇ ಆಗಿತ್ತು. ಒಂದು 20% ಅಷ್ಟು ಮೇಲೆ ಡ್ರಾಪ್ ಆಗಿ ಉರಿರಲಿಲ್ಲ. ನೋಡ್ತಿರ್ಬೋದು, ಇದು ಮೇಲೆ ಇರೋದು. ಸೊ ಇದು ಬಂದು ನಾವು ರಸ್ಟ್ ಕಟಿಂಗ್ ಕೊಟ್ಟಿಲ್ಲ, ಡೈರೆಕ್ಟ್ ಡ್ರೈಗೆ ಬಿಟ್ಟಿದ್ವಿ. ಸೊ ಹಂಗಾಗಿ ಬೇಗ ಎತ್ರಲ್ಲಿ ಮಾಡ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಇದು ಸೆಕೆಂಡ್ ಮಾಡಬೇಕಿತ್ತು ಎತ್ರೆಲು. ಸೊ ಇದು ರಸ್ಟ್ ಕಟಿಂಗ್ ಕೊಡದೇ ಇರೋದ್ರಿಂದ ಇದನ್ನು ಫಾಸ್ಟ್ ಮಾಡ್ಕೊಂಡಿದ್ದೀವಿ ಈ ಇಯರು. ಫಸ್ಟ್ ಬ್ಯಾಚ್ ಬಂದು ಸೆಕೆಂಡ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ತಿರ್ಬೋದು ಹಿಂಗೆ ಬಂದಿದೆ. ಸೊ ಇದಕ್ಕೆ ಇನ್ಲೈನ್ ಆ್ಯಡ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಇಲಿಗಳ ಕಾಟ ಸ್ಟಾರ್ಟ್ ಆಗ್ಬಿಟ್ಟಿದೆ, ನೋಡ್ಬೋದು. ಡೇ ಬೈ ಡೇ ನೀರು ಕೊಡ್ತಾಯಿದ್ದೀವಿ. ಚೆನ್ನಾಗಿ ಓಪನ್ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಅಂದರೆ ಪ್ರೂನಿಂಗ್ ಆಗಿರೋ ಕಡೆ ಈ ಥರ ಚಿಗುರು ಬಂದಿದೆ, ಇದೆಲ್ಲ ತೆಗೆಸ್ಬೇಕು ನೋಡಿಕೊಂಡು. ಸ್ವಲ್ಪ ಟೆಂಪ್ರೇಚರ್ ಇರೋದ್ರಿಂದ ಅಪಿಡ್ಸು ಮತ್ತು ಟ್ರಿಪ್ಸ್ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಸ್ಪ್ರೇಗಳು ಹೋಗ್ಬೇಕಾಗುತ್ತೆ ಇದಕ್ಕೆ. ಸೊ ಈ ಚಿಗುರೆಲ್ಲ ತೆಗೆಸ್ಬೇಕು ಒಂದ್ಸರಿ. ಸೊ ಈ ದ್ರಾಕ್ಷಿ ತೋಟ ನಮ್ಮದೇ. ಸೊ ದ್ರಾಕ್ಷಿ ಪಕ್ಕದಲ್ಲಿ ತುಂಬ ಅಂದರೆ ಫಾಸ್ಟಾಗಿ ಓಪನ್ ಆಗಿಬಿಟ್ಟಿದೆ. ಯಾಕಂದರೆ ಅದ್ರ ಮಾಯಿಶ್ಚರ್ನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಫಾಸ್ಟಾಗಿ ಇದು ಚೆನ್ನಾಗಿದೆ ಆಗ್ಬಿಟ್ಟಿದೆ. ಇದರಲ್ಲಿ ಬಡ್ಸ್ ಕೂಡ ಇನ್ಶೇಟ್ ಆಗ್ತಿದೆ, ಫ್ಲವರಿಂಗ್ ತೋರಿಸ್ತೀನಿ. ನೋಡ್ಬೋದು, ಈ ಥರ ಬಡ್ಸ್ ಇನ್ಶೇಷನ್ ಸ್ಟಾರ್ಟ್ ಆಗಿದೆ. ಕಾಣ್ತಿಲ್ಲ, ಸಾರಿ. ಸೊ ಅದೇ ಚಿಗುರು ಒಂದ್ಸರಿ ತೆಗೆಸ್ಬೇಕಾಗುತ್ತೆ. ಸ್ವಲ್ಪ ಈ ಲೈನ್ ಮಾತ್ರ ಫಾಸ್ಟ್ ಆಗಿದೆ. ಈ ಪ್ಲ್ಯಾಂಟ್ಸ್ ಬಂದು 2 ಇಯರ್ಸ್ ಕಂಪ್ಲೀಟ್ ಆಗಿದೆ. ಫೆಬ್ರವರಿ 14ಗೆ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಈ ಪ್ಲ್ಯಾಂಟ್ಸ್ಗೆಲ್ಲ. ಸೊ ಇದು ಫಸ್ಟ್ ಪ್ಲ್ಯಾಂಟಿಂಗ್ ಆಗಿದ್ದು ಫೆಬ್ರವರಿ 14. ಸೊ ಹೀಗಿದೆ ಫ್ರೆಂಡ್ಸ್ ಇದು. ಸೊ ಇದರಲ್ಲಿ ಯಾವುದು ಗಿಡ ಹೋಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಗಿಡ ದೊಡ್ಡದಾಯಿತು ಅನಿಸುತ್ತೆ, ಇನ್ನೂ ಚಿಕ್ಕದಾಗಿ ಇಟ್ಕೊಬೇಕಿತ್ತು. ಇನ್ನು ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ನಾನ್ ಸಬ್ಸ್ಕ್ರೈಬರ್ಸೇ ನನ್ನ ವೀಡಿಯೋಸ್ ಜಾಸ್ತಿ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಯೂಸ್ ಆಗುತ್ತೆ. ಸಪೋರ್ಟ್ ಮಾಡ್ತಿದ್ದೀರಾ, ಬಟ್ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿಲ್ಲ. ತಿಳಿಸಿ, ಏನಾದರೂ ಇದ್ದರೆ ಕಾಮೆಂಟ್ಸ್ ಮಾಡಿ. ಸೊ ತಿಳಿಸಿದ್ರೆ ಇಂಪ್ರೂವೈಸ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ. ಥ್ಯಾಂಕ್ ಯು.